ಈ ವಿಡಿಯೋ ಬಂದ್ಬಿಟ್ಟು ಎಷ್ಟು ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ, ತುಂಬಾ ಕಷ್ಟ ಬಿದ್ದು ರಿಸ್ಕ್ ಮಾಡಿ ಈ ತರ ವಿಡಿಯೋ ಯಾರು ಮಾಡಕ್ ಹೋಗ್ಬಿಡಿ. ಈ ತರ ಚಾಲೆಂಜ್ ಬಂದ್ಬಿಟ್ಟು ಸ್ಮಶಾನದಲ್ಲಿ ಬಂದ್ಬಿಟ್ಟು 12 ಆಗ್ತಿದೆ. ಇವಾಗ ಬಂದ್ಬಿಟ್ಟು ನಾವೇನ್ ಮಾಡ್ತಾ ಇದ್ರೆ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗ್ತಾ ಇದೀವಿ. ಯಾಕಂದ್ರೆ ದೇವ್ರ ಸಮಾನ ಅಲ್ಲ ಅವ್ರು, ಅದಕ್ಕಂತಾನೆ. ಇಲ್ಲಿ ನೋಡ್ಬೋದು ಇವಾಗ ಮಿರ್ಚಿ ಬರ್ಜಿ ಇವಾಗ ನೋಡ್ತಾ ಇದೀರಲ್ಲ, ನಾವು ಈ ಜಾಗದಲ್ಲಿ ಬಂದ್ಬಿಟ್ಟು ಬಜ್ಜಿ ತಿನ್ನೋದಂದ್ರೆ ದೊಡ್ಡ ಅಭ್ಯಾಸ. ಎಲ್ಲರೂ ಅಂತಾರೆ ದೊಡ್ಡವ್ರು ಬಂದ್ಬಿಟ್ಟು ಟೈಮ್ ಆಗಿದ ತಕ್ಷಣ ಮನೆಯಲ್ಲಿ ಇರಬೇಕು, ಆಚೆ ಎಲ್ಲಿ ಹೋಗ್ಬಾರ್ದು 10 ಗಂಟೆ ಆದರೆ ಅಂತ ಹೇಳ್ತಾರಲ್ಲ. ಇವಾಗ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಸ್ಮಶಾನ ಒಳಗಡೆನೇ ಹೋಗ್ತಿರೋದು, ದೆವ್ವಗಳೆಲ್ಲ ಇರೋ ಜಾಗಕ್ಕೆ ಹೋಗ್ತಿರೋದು. ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಲ್ಲ ಟೈಮ್ ಎಷ್ಟಂತ ನಾನು ಇವಾಗ ಲೈವಲ್ಲಿ ತೋರಿಸ್ತೀನಿ ನೋಡಿ. 11 ಗಂಟೆಗೆ ಇನ್ನು 2 ನಿಮಿಷ. ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದೆ ಅಂತ ಬಯಸಿದ್ದು ನಾನಂತೂ ಸಕ್ಕತ್ತಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಬಂದ್ಬಿಟ್ಟು ಏನು ಮಾಡ್ತಿದೆ ಅಂದರೆ ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇರೋದು. ಏನು ಚಾಲೆಂಜಿಂಗ್ ವಿಡಿಯೋ ಅಂದರೆ ನೀವೇ ನೋಡುತ್ತೆ, ಸ್ಮಶಾನದಲ್ಲಿ ಬಂದ್ಬಿಟ್ಟು ಇವತ್ತು 24 ಗಂಟೆ ಚಾಲೆಂಜಿಂಗ್. 24 ಗಂಟೆ ಬಂದ್ಬಿಟ್ಟು ಸ್ಮಶಾನದಲ್ಲಿ ಇರ್ತೀವಲ್ಲ. ಇವಾಗ ಸ್ಮಶಾನದಲ್ಲಿ ಇರಬೇಕಾದ್ರೆ 24 ಗಂಟೆ ಬಂದ್ಬಿಟ್ಟು ನಿಜವಾಗ್ಲೂ ನಾವು ಭಯ ಬೀಳ್ತೀವ, ಇಲ್ಲದ ದೆವ್ವ ಕಾಣಿಸುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಚಿಕ್ಕ ಮಕ್ಳು ಈ ವಿಡಿಯೋ ನೋಡೋಕೆ ಹೋಗ್ಬೇಡಿ, ಸ್ಕಿಪ್ ಮಾಡಿಬಿಡಿ. ಯಾತ್ರ ಇರತ್ತಂದ್ರೆ ಆತರ ಇರುತ್ತೆ. ಇವಾಗ ಬಂದ್ಬಿಟ್ಟು ನೋಡ್ಬೋದು ಸುತ್ತಮುತ್ತೆಲ್ಲ ಯಾವುದು ಮನೆಗಳು ಇಲ್ಲ. ಅದರಲ್ಲಿ ಬಂದ್ಬಿಟ್ಟು ನಾಯಿಗಳು ಎಲ್ಲ ಬಗುಳ್ತಾ ಇರತ್ತೆ. ನನಗಂತೂ ಮೀಟರ್ ಆಫ್ ಆಗಿಬಿಟ್ಟಿದೆ. ನನಗಂತೂ ನಿಜವಾಗ್ಲೂ ನಂಬಕ್ಕೆ ಆಗ್ತಿಲ್ಲ. ನೋಡ್ಬೋದು ಎಷ್ಟೊಂದು ಸ್ಮಶಾನ ಅಂದರೆ ಅಷ್ಟೊಂದು ದೊಡ್ಡ ಸ್ಮಶಾನದಲ್ಲಿ ಇದ್ದೀನಿ. ಇವಾಗ ನೀವು ನೋಡ್ಬೋದು ಗಂಡ ಎಂತೆ ಅನ್ಸುತ್ತೆ, ಅದಕ್ಕೆ ಆ ಥರ 2 ಇರೋದು. ಅಲ್ಲಿ ನೋಡಿ ಹೆಸರು ಬೇರೆ ಹಾಕಿಲ್ಲ, 2 ಜೊತೆಗೆ ಸಿತಾರ ಅನ್ಸುತ್ತೆ. ಆ ಗಂಡ ಎಂತೆ ಅದಕ್ಕೆ ಅಂತಾನೆ 2 ಒಂದೇ ಥರ ಇದೆ. ಇವಾಗ ನೋಡ್ಬೋದು ಇದು ಬಂದ್ಬಿಟ್ಟು ಅವ್ರ ರಿಲೇಷನ್ ಅನ್ಸುತ್ತೆ, ಅದಕ್ಕೆ ಆ ಥರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದೇ ನನ್ನ ಚಾಲೆಂಜಿಂಗ್ ವಿಡಿಯೋ ನಿಂತಿದ್ದಲ್ಲ, ಗೋಸ್ಟ್ ಹತ್ರ ಬಂದಿವಿ 12 ಗಂಟೆ ರಾತ್ರಿಗೆ ನಾವು ಬಜ್ಜಿ ತಿನ್ನಕ್ಕೆ ಹೋಗ್ತೀವಿ. ಅದು ಎಲ್ಲಿ ಗೌರಿ ಮೇಲೆ ಕೂತ್ಕೊಂಡು ನೀವು ನೋಡೋದು ಸುತ್ತಮುತ್ತೆಲ್ಲ ಎಲ್ಲ ಗೌರಿಗಳಿರೋದು. ನೀವು ನೋಡ್ಬೋದು ಎಷ್ಟೊಂದು ಗೌರಿಗಳಿದೆ ಅಂತ ಹೇಳ್ಬಿಟ್ಟು 500ಕ್ಕಿಂತ ಜಾಸ್ತಿ ಇದೆ ಇಲ್ಲಿ ಗೌರಿಗಳು. ಕಾಣಿಸುತ್ತಲ್ಲ ಇವಾಗ ನೋಡಿ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ಇದ್ರಲ್ಲಿ ಬಂದ್ಬಿಟ್ಟು ಮಜಾ ಇವಾಗ ಇರೋದು ನಿಮ್ಗೆ. ಇವಾಗ ಬಂದ್ಬಿಟ್ಟು ನೋಡ್ತಾ ಇದ್ದೀರಲ್ಲ 12 ಆಗ್ತಿದೆ. ಇವಾಗ ನಾವು ಬಂದ್ಬಿಟ್ಟು ಸ್ಮಶಾನದಲ್ಲಿ ಬಜ್ಜಿ ತಿನ್ನಕ್ಕೆ ಅಂತ ಹೋಗ್ತಾ ಇದೀವಿ. ನೋಡಿ ಬಜ್ಜಿ ನೋಡಿ, ಇಲ್ಲಿ ಕೂತ್ಕೊಳ್ಳೋಣ. ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗ್ತಾ ಇದೀವಿ, ಯಾಕಂದ್ರೆ ದೇವ್ರ ಸಮಾನ ಅಲ್ಲ ಅವ್ರು, ಅದಕ್ಕಂತಾನೆ. ಇಲ್ಲಿ ನೋಡ್ಬೋದು ಇವಾಗ ಮಿರ್ಚಿ ಬರ್ಜಿ ಇವಾಗ ನೋಡ್ತಾ ಇದೀರಲ್ಲ, ನಾವು ಈ ಜಾಗದಲ್ಲಿ ಬಂದ್ಬಿಟ್ಟು ಬಜ್ಜಿ ತಿನ್ನೋದು ದೊಡ್ಡ ಅಭ್ಯಾಸ. ಅವ್ರಿಗೆ ಒಂದು 2 ಪೀಸ್ ಇಟ್ಬಿಟ್ಟು ಹೋಗ್ತಾ ಇದೀನಿ. ಅವ್ರಿಗೆ ತಿಂದು ಅಂತ ಹೇಳ್ಬಿಟ್ಟು ಇರ್ತಾ ಇದೀನಿ. ನೋಡ್ತಾ ಇದೀರಲ್ಲ ಇವಾಗ ನಾವು ಬಂದ್ಬಿಟ್ಟು ಈ ಥರ ಬಜ್ಜಿ ತಿಂತೀನಿ ಅಂತ ನಾವು ಕನ್ಸಲ್ಲಿ ಅನ್ಕೊಂತೀರ. ನಿಜವಾಗ್ಲೂ ಯಾವುದೇ ರೆಸ್ಟೋರೆಂಟಲ್ಲಿ ಹೋಟ್ಲಲ್ಲಿ ತಿಂತೀನಿ ಅನ್ಕೊಂಡೆ. ನಿಜವಾಗಿ ನೋಡ್ತಾ ಇದ್ದೀರಲ್ಲ, ನಾನು ಬಂದ್ಬಿಟ್ಟು ಎಲ್ಲಿ ಸ್ಮಶಾನದಲ್ಲಿ ಕುತ್ಕೊಂಡು ತಿಂತಾ ಇರೋದು ಬಜ್ಜಿ. ಇದೇ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ. ಎಲ್ಲೋ ಬೇರೆ ಜಾಗದಲ್ಲಿ ಕುತ್ಕೊಂಡು ತಿಂತೀನಿ ಅನ್ಕೊಂಡೆ. ನೋಡಿದ್ರೆ ನಾಯಿಗಳೆಲ್ಲ ಕಿಡಿಸ್ತಾ ಇದೆ. ನನಗಂತೂ ಮೀಟರ್ ಆಫ್ ಆಗಿಬಿಟ್ಟಿದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಅಂದರೆ ಭಯ ಆಗ್ತಿದೆ, ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಮೀಟರ್ ಆಫ್ ಆಗಿಬಿಟ್ಟಿದೆ. ನೋಡ್ಬೋದು ಇನ್ನೊಂದು ಬಜ್ಜಿ. ನಾಯಿಗಳೆಲ್ಲ ಕಿಡಿಸ್ತಾ ಇದೆ ಅಂದರೆ ಕಿಡಿಸ್ತಾ ಇದೆ, ತುಂಬ ಕತ್ತಲು. ಇವಾಗ ಬಂದ್ಬಿಟ್ಟು ಎಷ್ಟು ತನಕ ಇತ್ತು ಅಂದರೆ 12 ಗಂಟೆಗೆ ನಾವು ಇರೋದು ಚಾಲೆಂಜಿಂಗ್ ವಿಡಿಯೋ. ಇವಾಗ ಇರೋದು ನಮಗೆ ಅಸಲಿ ಚಾಲೆಂಜಿಂಗು. ಎಲ್ಲರೂ ಹೇಳ್ತಾರಲ್ಲ ದೆವ್ವ ಇರುತ್ತೆ ಸ್ಮಶಾನಕ್ಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ ಬಂದ್ಬಿಟ್ಟು ನಾವು ಸ್ಮಶಾನದಲ್ಲೇ ಇರೋದು. ಇವಾಗ ಬನ್ನಿ ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಸುತ್ತಿ ಬಳಸಿ ತೋರಿಸ್ತೀನಿ ಸ್ಮಶಾನ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ವಯಸ್ಸಾಗಿರೋ ಅಜ್ಜಿಗಳೆಲ್ಲ ಹೇಳ್ತಾರಲ್ಲ, ಅಜ್ಜಿಗಳು ತಾತಗಳೆಲ್ಲ ಏನಂತ ಹೇಳ್ತಾರೆ ಅಂದರೆ 12 ಗಂಟೆ ಆದರೆ ಸಾಕು, ಆಚೆ ಎಲ್ಲೂ ಹೋಗ್ಬಾರ್ದು. 1 ಗಂಟೆ ಆದರೆ ದೆವ್ವಗಳು ಓಡಾಡೋ ಟೈಮ್ ಅಂತ ಹೇಳ್ಬಿಟ್ಟು. ಇವಾಗ ನಾವು ಬಂದ್ಬಿಟ್ಟು ಸ್ಮಶಾನದಲ್ಲೇ ಇದ್ದೀವಿ. 12 ಗಂಟೆ ಆಗಿದೆ, 12 ಗಂಟೆ ಮೇಲೇನೇ ಆಗಿದೆ. ದೆವ್ವಗಳು ಓಡಾಡುತ್ತಾ ಇಲ್ಲ ಅಂತ ಚೆಕ್ ಮಾಡಿಬಿಡೋಣ ಅಂತ ಹೋಗ್ತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಭಯ ಅಂತೂ ಆಗ್ತಾನೆ ಇದೆ. ಇವಾಗ ನೋಡ್ತಿದ್ದೀರಲ್ಲ ಅಲ್ಲಾಡ್ತಿದೆ. ಇವಾಗ ನಾಯಿಗಳು ಬೇರೆ ಕಿಚ್ಲಾಡ್ತಾ ಇದೆ. ನಾಯಿಗಳೆಲ್ಲ ಕಿಚ್ಲಾಡ್ತೈತೆ, ಗಿಡಗಳೆಲ್ಲ ಅಲ್ಲಾಡ್ತೈತೆ. ಇವಾಗ ಬನ್ನಿ ಹಂಗೆ ಮುಂದಕ್ಕೆ ತೋರಿಸ್ಕೊಂಡು ಹೋಗ್ತೀನಿ ನಿಮಗೆ ಎಷ್ಟೊಂದು ಸ್ಮಶಾನಗಳಿದೆ ಅಂತ ಹೇಳ್ಬಿಟ್ಟು. ಇವಾಗ ಇಲ್ಲೇ ನಾವು ಇರೋದು, ಬೆಳಿಗ್ಗೆ 4 ಗಂಟೆ ತನಕ ಇಲ್ಲೇ ನಾವು ಇರೋದು. ಬನ್ನಿ ಹಂಗೆ ಹೋಗ್ತಾ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಇವಾಗ ನೋಡ್ಬೋದು ಸುಮಾರು ಜನ ಸೆತ್ತೋಗ್ಬಿಟ್ರೆ ಬರೋದು ಎಲ್ಲರೂ ಸುಡುಗಾಡಿ ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ಇವಾಗ ಬಂದ್ಬಿಟ್ಟು ಈ ಸುಡುಗಾಡದಲ್ಲಿ ಬಂದ್ಬಿಟ್ಟು ನಾವು 12 ಗಂಟೆಗೆ ಇರೋದಂದ್ರೆ ದೊಡ್ಡ ವಿಷಯ.
ಮಹಾ ದೊಡ್ಡ ವಿಷಯ ಇದು ಬಂದ್ಬಿಟ್ಟು. ನಾವು 12 ಗಂಟೆಗೆ ಇರೋದಂದ್ರೆ ಯಾಕಡೆ ನೋಡ್ಬೋದು ಎಷ್ಟು ದೊಡ್ಡ ಗೌರಿ ಕಟ್ಟಿದ್ದಾರೆ ಅಂದರೆ ಅಷ್ಟು ದೊಡ್ಡ ಗೌರಿ ಕಟ್ಟಿದ್ದಾರೆ. ನನಗಿಂತ ತುಂಬ ಹೈಟ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ಸುಮಾರು ಗೌರಿಗಳು. ಇದು ನೋಡಿ, ಇದು ಮನೆಯಲ್ಲೇ ಕಟ್ಬಿಟ್ಟಿದ್ದಾರೆ. ಏಕಂಗೆ ಒಂದು ಮನೆಯಲ್ಲೇ ಮಳೆ ಏನು ಬಿಲ್ದಿರಂಗೆ ಕಟ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ನೋಡ್ಬೋದು ಮಣ್ಣಲ್ಲಿ ಕೂಡ ಗೌರಿ ಕಟ್ಬಿಟ್ಟಿದ್ದಾರೆ. ಮಣ್ಣಲ್ಲಿ ಕೂಡ ಗೌರಿಗಳು ಕಟ್ಬಿಡ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ನಡ್ಕೊಂಡೋಗಕ್ಕೂ ದಾರಿ ಇಲ್ಲ, ಅಷ್ಟೊಂದು ಇದಾಗಿ ಕಟ್ಬಿಟ್ಟಿದ್ದಾರೆ ಗೌರಿಗಳು. ಇಲ್ಲಿ ನೋಡ್ತಾ ಬರ್ಬೇಕು ಹುಷಾರಕ್ಕ. ನೋಡಿ ಇದು ಇಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ನೋಡ್ಕೊಂಡು ಹೋಗ್ಬೇಕು. ಸ್ಮಶಾನದಲ್ಲಿ ಬಂದುಬಿಟ್ಟು ವೀಡಿಯೋ ಮಾಡಬಾರ್ದು ಅಂತ ಎಲ್ಲರೂ ಹೇಳ್ತಾರಲ್ಲ, ಇವಾಗ ನಾನು ಬಂದುಬಿಟ್ಟು ಸ್ಮಶಾನ ಮೇಲೆ ಅಲ್ಲ ವೀಡಿಯೋ ಮಾಡ್ತಾ ಇರೋದು. ಗೌರಿ ಮೇಲೇ ಕೂತ್ಕೊಂಡು ಬೇರೆ ಮಾತಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಅಲ್ಲಿ ಗೌರಿ ಮೇಲೇ ಕೂತ್ಕೊಂಡು ಮಾತಾಡ್ತಾ ಇರೋದು. ನನಗಂತೂ ಸ್ವಲ್ಪ ಭಯ ಆಗ್ತಾ ಇದೆ, ಯಾಕಂದರೆ ಸೌಂಡ್ ಎಲ್ಲ ಬರ್ತಾ ಇದೆ, ನಾಯಿ ಸೌಂಡ್. ನನಗಂತೂ ತುಂಬ ಮೀಟರ್ ಆಫ್ ಆಗಿಬಿಟ್ಟಿದೆ. ಇದ್ದಂಗೆ ಅನ್ನಿಸ್ತಾ ಇದೆ. ಬನ್ನಿ ಹೋಗು ನೋಡ್ಕೊಬರೋಣ ಏನಂತ ಹೇಳ್ಬಿಟ್ಟು. ಅಲ್ಲೇನೋ ಹೋಗ್ತಾ ಇದ್ದಂಗೆ ಅನಿಸ್ತಾ ಇದೆ. ಅವಾಗಿಂದ ಹಂಗೆ ಒಂಥರ ಸೌಂಡ್ ಬರ್ತಾಯಿದೆ, ಅಲ್ಲಿಂದನೇ ನಾಯಿಯೋ ಏನೋ ಅಲ್ಲಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಬೇಡ ಅಂತ ಇದ್ದಾರೆ ಅಲ್ಲಿ ಹೋಗೋದು, ಸುಮ್ಮನೆ ಯಾಕೆ ಅಂತ ಹೇಳ್ತಾ ಇದ್ದಾರೆ. ಅದೇ ನೋಡ್ತಾ ಇದ್ದೀನಿ, ಹೋಗೋಣ ಬೇಡ ಅಂತ ಹೇಳ್ಬಿಟ್ಟು. ಇವಾಗ ನೋಡ್ತಾ ಇರಲ್ಲ ಯಾವ ಸೌಂಡಲ್ಲಿ ನುಗ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಇವಾಗ ನೋಡ್ಬೋದು ಕೆಳಗಡೆ ಎಲ್ಲ ಬಿರಿ ಸ್ಮಶಾನಗಳೇ ಇರೋದು. ನೋಡು, ಇಲ್ಲೆಲ್ಲ ಗೌರಿಗಳೇ ಇದೆ ತುಂಬ. ನೋಡಿ ಅಲ್ಲೆಲ್ಲ ಇಲ್ಲಿ ತೋರಿಸು. ಇಲ್ಲಿ ನೋಡಿ ಗಂಡ ಎಂತೆ ಅನ್ಸುತ್ತೆ. ಅದಕ್ಕಂತಾನೆ ಸ್ಮಶಾನದಲ್ಲಿ ನಿಂತ್ಕೊಂಡಂತೂ ನಿಜವಾಗ್ಲೂ ನಂಬ್ತೀರ ನಮ್ಮಲ್ಲ ಅಂತ ಹೇಳ್ಬಿಟ್ಟು. ಪಕ್ಕದಲ್ಲಿ ನೋಡ್ಬೋದು ಗೌರಿ ಬಂದ್ಬಿಟ್ಟು ಸುಮ್ಮನ್ ಅಂತ ಹೇಳ್ಬಿಟ್ಟು ಹೆಸರು. ನೀವು ನೋಡ್ತಾ ಇದ್ದೀರಲ್ಲ, ಇವಾಗ ನಿಂತ್ಕೊಳ್ಳೋದು ಗಂಡ ಎಂತೆ ಅನ್ಸುತ್ತೆ. ಅದಕ್ಕಂತಾನೆ ಪಕ್ಕದಲ್ಲೇ ಇಕ್ಕಿದ್ದಾರೆ ಸ್ಮಶಾನದಲ್ಲಿ ಬಂದ್ಬಿಟ್ಟು. ನಾವು ಸತ್ರು ನಾಳೆ ಅಷ್ಟೇ ಇಲ್ಲೇ ತಗೊಂಬಂದು ಹಾಕೋದು ಎಲ್ಲರೂ. 6 ಅಡಿ 3 ಅಡಿನೇ ಸ್ವಂತ ಸೈಟ್ ಬಂದ್ಬಿಟ್ಟು 6 ಅಡಿ 3 ಅಡಿನೇ ನಮ್ಮದು. ಅದಕ್ಕೆ ತೊಗೊಂಬಂದ್ರೆ ಇಲ್ಲೇ ಸ್ಮಶಾನ ಹಾಕೋದು. ಇವಾಗ ಟೈಮ್ ಎಷ್ಟಂತ ಅನ್ಕೊತಾ ಇದ್ದೀರಾ? ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಕರೆಕ್ಟಾಗಿ ನೋಡ್ಬೋದು 12 ಸುತ್ತು ನೋಡಿ ಸ್ಮಶಾನಗಳು. ಎಷ್ಟೊಂದು ದೊಡ್ಡ ಗೌರಿಗಳೆಲ್ಲ ಕಟ್ಟಿದ್ದಾರೆ ಅಂದರೆ ಅಷ್ಟು ದೊಡ್ಡ ಗೌರಿಗಳು. ನೋಡಿ ಎಷ್ಟು ದೊಡ್ಡ ಗೌರಿಗಳು ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನನಕ್ಕಿಂತ ಹೈಟ್ ಆಗೈತೆ ಈ ಗೌರಿ ಅಂತೂ ನಿಜವಾಗ್ಲೂ. ನೋಡಿ ಎಷ್ಟೊಂದು ಇದು ನೋಡು, ಕೆಳಗಡೆ ನೋಡು. ನಡೀತಾ ಇರೋದು ಕೂಡ ಸಮಾಧಿನೇ. ನಾವು ನಡೀತಾ ಇರೋದು ಕೂಡ ಸಮಾಧಿ ಮೇಲೆ ನಡೀತಾ ಇರೋದು. ನಿಂತ್ಕೊಳಕ್ಕೂ ಜಾಗ ಇರಲ್ಲ, ಅಷ್ಟೊಂದು ಸ್ಮಶಾನಗಳಿದೆ ಇಲ್ಲಿ. ಇಲ್ಲಿ ನೋಡ್ಬೋದು ಎಲ್ಲ ದೊಡ್ಡ ಗೌರಿಗಳು ಅಂದರೆ ದೊಡ್ಡ ಗೌರಿಗಳೇ. ಇವಾಗ ನೋಡ್ಬೋದು ದೊಡ್ಡ ಗೌರಿಗಳು ಬಿಟ್ಟೆ ದೊಡ್ಡ ಗೌರಿಗಳೇ. ನಾವು ಹಿಂದೆ ಇದ್ದೀವಿ, ಬಟ್ ಮುಂದೆ ಹೋಗೋಣ, ಸ್ವಲ್ಪ ಹಂಗೆ ಮುಂದೆ ನಡ್ಕೊಂಡು ಹೋಗೋಣ. ಇಲ್ಲಿ ನೋಡ್ಬೋದು ಇಷ್ಟು ಚಿಕ್ಕ ಸೊಂದಲ್ಲೇ ಹೋಗ್ಬೇಕು. ಈ ವಿಡಿಯೋ ಬಂದ್ಬಿಟ್ಟು ಎಷ್ಟು ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ, ತುಂಬ ಕಷ್ಟ ಬಿದ್ದು ರಿಸ್ಕ್ ಮಾಡಿ ಈ ಥರ ವಿಡಿಯೋ ಯಾರೂ ಮಾಡೋಕ್ಕೆ ಹೋಗ್ಬಿಡಿ. ಈ ಥರ ಚಾಲೆಂಜ್ ಬಂದ್ಬಿಟ್ಟು ಸ್ಮಶಾನದಲ್ಲಿ ಬಂದ್ಬಿಟ್ಟು. ಯಾಕಂದರೆ ತುಂಬ ಕಷ್ಟ. ನಾನಂತೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದು ಮಾಡ್ತಾ ಇರೋದು. ವಿಡಿಯೋನ ಪಕ್ಕ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಮಿಸ್ ಮಾಡಿದೆ ಎಲ್ಲರೂ ಫುಲ್ ವಿಡಿಯೋ ನೋಡಿ. ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ. ಯಾರು ಈ ಥರ ವಿಡಿಯೋ ಮಾಡೋಕ್ಕಂತೂ ಹೋಗದೆ ಬಿಡಿ. ಸ್ಮಶಾನದಲ್ಲಿ ನೋಡ್ಬೋದು, ಸ್ಮಶಾನದಲ್ಲಂತೂ ಯಾರು ವೀಡಿಯೋ ಮಾಡೋಕ್ಕೆ ಹೋಗ್ಬಿಡಿ, ಯಾರು ಬರೋಕ್ಕೆ ಹೋಗ್ಬಿಡಿ. 12 ಗಂಟೆಗೆ ಮಾತ್ರ ನಿಜವಾಗ್ಲೂ. ನಾನಂತೂ ಸಿಕ್ಕಾಪಟ್ಟೆ ಕಷ್ಟ ಬಿದ್ದೆ. ನೋಡಿ ಫ್ರೆಂಡ್ಸ್, ಈ ಟೈಮಲ್ಲಿ ಯಾರೂ ಬರೋಕ್ಕೆ ಹೋಗಬೇಡಿ, ಯಾಕೆಂದ್ರೆ ತುಂಬ ಕಷ್ಟ. ಸ್ಮಶಾನದಲ್ಲಿ ಬರೋಕ್ಕೆ ಹೋಗಬೇಡಿ, ಯಾಕೆಂದರೆ ಮನೇಲಿ ಅಪ್ಪ ಅಮ್ಮಗೆ ಗೊತ್ತಾದರೆ ಕಳಿಸೋದಿಲ್ಲ. ನಾವು ಮನೇಲಿ ಹೇಳ್ದೇನೆ ಬಂದಿದ್ದೀವಿ, ತುಂಬ ಕಷ್ಟ ಇದೆ. ಎಲ್ಲ ಸೌಂಡು ಅದು ಇದು ತುಂಬ ಜಾಸ್ತಿ ಇದೆ. ಬರೋಕ್ಕೆ ಹೋಗಬೇಡಿ ಫ್ರೆಂಡ್ಸ್, ತುಂಬ ಕಷ್ಟ ಇತ್ತು. ನಾವು ಇಬ್ಬರೇ ಬಂದಿದ್ದು, ತುಂಬ ಕಷ್ಟ. ಬರೋಕ್ಕೆ ಹೋಗಬೇಡಿ. ಈ ಥರ ವಿಡಿಯೋ ಯಾರೂ ಮಾಡೋಕ್ಕೆ ಹೋಗಬೇಡಿ. ಟ್ರೈ ಮಾಡಿ, ಭಯಂಕರ ಕಷ್ಟ ಇದೆ, ಭಯಂಕರ ಕಷ್ಟ. ನಾಯಿಗಳೆಲ್ಲ ಕಿರ್ಚಾಡ್ತಾ ಇದೆ.
ನಾಯಿಗಳೆಲ್ಲ ಫುಲ್ ಸೌಂಡು. ಮುಚ್ಚಿ ತಿಂದ್ಬಿಟ್ಟು ನನಗೆ ಭಯ ಆಗ್ಬಿಡ್ತು ಒಳಗಡೆ ಬಂದ್ಬಿಟ್ಟು.